ಅಕ್ಕ, ಏನ್ ವೀರು? ನರ್ಸಯ್ಯನವ್ರು ಫೋನ್ ಮಾಡಿದ್ರು. ಹೌದಾ? ಏನಂತೆ? ಅದು ಪುಷ್ಕರಣಿ ಉತ್ಸವ ಇಟ್ಕೊಂಡಿದ್ರಲ್ಲ, ಅದು ಯಾವುದೋ ಒಂದು ಸೂತ್ರದ ಕಾರಣವಾಗಿ ತಡೆ ಆಗಿತ್ತಂತೆ. ಈಗ ನಾಡಿದ್ದೇನೆ ಉತ್ಸವ ಇಟ್ಕೊಂಡಿದ್ದಾರೆ. ನಾಡಿದಂದ್ರೆ ಹೇಗೆ ವೀರು? ನಾವ್ ಯಾರು ಹೋಗ್ತಿಲ್ವಾ? ಹಾಗೆಲ್ಲಕ್ಕ ಹೇಳಕ್ಕಾಗತ್ತೆ. ಇವತ್ತೇ ಹೊರಟು ಬಾ ಅಂದ್ರು, ನಾನು ರೆಡಿ ಇದ್ದೀನಿ. ನಾಡಿದ್ದ ಉತ್ಸವ ಅಲ್ವಾ, ನಾಳೆನೇ ಬರಕ್ಕೆ ಹೇಳಿದ್ದಾರೆ. ನಾವೆಲ್ಲ ನಾಳೆನೇ ಹೊರಡ್ತಾ ಇದ್ದೀವಿ. ನೀನು ಮನೆ ಜವಾಬ್ದಾರಿ, ಆಫೀಸ್ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿದ್ಯಾ. ಅದರಿಂದ ಮೊದಲೇ ಹೇಳ್ತಾ ಇದ್ದೀನಿ, ಏನೇ ಕೆಲಸ ಇದ್ದರೂ ಒಂದು ಸ್ವಲ್ಪ ದಿನ ಫ್ರೀ ಮಾಡಿಕೊಂಡು ಎಲ್ಲ ಇವತ್ತೇ ಮುಗಿಸ್ಕೊ. ನಾಳೆನೇ ಹೊರಡಬೇಕು. ನಾಳೆನೇ ಹೊರಡೋದ? ದೂರದಲ್ಲೆಲ್ಲೋ ಕಾಣಿಸ್ತಿದ್ದ ಬೆಂಕಿ ಮೈ ಸುಡೋ ಹಾಗೆ ಎದುರಿಗೆ ಬಂದು ನಿಂತಿದೆ. ನಾಳೆನೇ ಹೋಗಬೇಕು ಅಂದರೆ ನಾನು ಇವತ್ತೇ ಎಲ್ಲ ಕೆಲಸನ ಮುಗಿಸ್ಬೇಕು. ಹೌದು, ನಾನು ಯಾವ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ನೋ, ಯಾರನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಇವತ್ತೇ ಆಗಬೇಕು. ಸಾಲಿಗ್ರಾಮಕ್ಕೆ ಹೋಗದೇ ಇರೋ ಹಾಗೆ ಮಾಡೋದಕ್ಕೆ ನನಗಿರೋದು ಒಂದೇ ದಿನ. ಸಾಲಿಗ್ರಾಮಕ್ಕೆ ನಾಳೆನೇ ಹೊರಡಬೇಕು, ಹಾಗಾಗಿ ಇವತ್ತೊಂದೇ ದಿನ ಇರೋದು. ಎರಡನ್ನೂ ರೆಡಿ ಆಗಕ್ಕೆ ಹೇಳು. ಹೌದು, ಒಂದೇ ದಿನದಲ್ಲಿ ಎಲ್ಲ ಕೆಲಸನೂ ಆಗಬೇಕು. ನಾನು ಸುಬ್ಬನ ನೇರವಾಗಿ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಅವ್ರ ಫ್ಯಾಮಿಲಿನೂ ಕರ್ಕೊಂಡು ಹೊರಡ್ಬೇಕಲ್ಲ. ಕರ್ಕೊಂಡು ಹೋಗಲೇಬೇಕು. ನೀನು ಯಾವಾಗಲೂ ಹೇಳ್ತಿರ್ತಿಯಲ್ಲ, ಅವನು ಈ ಮನೆ ಮಗ ಇದ್ದ ಹಾಗೆ ಅಂತ. ಹಾಗಾಗಿ ನಮ್ಮ ಮನೇಲಿ ಏನೇ ನಡೆದ್ರು ಅವ್ರ ಮನೇಲೂ ನಡೆದ ಹಾಗೆ, ಅವ್ರ ಮನೇಲಿ ಏನೇ ನಡೆದ್ರು ಅದು ನಮ್ಮ ಮನೇಲಿ ನಡೆದ ಹಾಗೆ. ಅದು ನಿಜಾನೇ. ಸರಿ, ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿ. ಹಾ, ನಿನ್ನ ಮಾತು ನಿಜಾನೇ ವೀರು. ಅವ್ರ ಮನೇಲಿ ಏನೇ ಆದರೂ ಅದು ನಮ್ಮ ಮನೆಯಲ್ಲೂ ನಡೆದ ಹಾಗೆ. ಅವ್ರ ಮನೆಯಲ್ಲಿ ಸಾವಾದರೆ ಆ ಸೂತ್ಕ ನಮ್ಮ ಮನೆ ಮೇಲೂ ಬಿದ್ದ ಹಾಗೆ. ಮನೆ ಮಗ ಅಂತಿದ್ಯಲ್ಲ, ಅವನು ಹೆಣ ಆಗಿ ಬೀದಿಯಲ್ಲಿ ಬಿದ್ದಿದ್ರೆ ನೀನು ಸಾಲಿಗ್ರಾಮಕ್ಕೆ ಹೋಗೋಕ್ಕೆ ಹೇಗೆ ಸಾಧ್ಯ? ಮಗ, ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತಾ ಇದೆ. ಕೊಡೋ, ಯಾವುದೋ ಕಸ್ಟಮರ್ ಕೇರ್ ಇರಬೇಕು. ಹಲೋ, ಯಾರೀ ಮಾತಾಡೋದು? ನಮ್ಗೆ ಯಾವ ಲೋನು ಬೇಡ, ಇನ್ಸೂರೆನ್ಸು ಬೇಡ. ನಾವು ಸಾಯಿಸೋ ಕಾಸು ತಗೊಳ್ಳೋರು, ಸತ್ ಮೇಲೆ ಕಾಸು ತಗೊಳ್ಳೋರಲ್ಲ. ಹೇ ಫೂಲ್, ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ನಾನು ವಿಜಯಾಂಬಿಕಾ ಮಾತಾಡ್ತಿರೋದು. ಮೇಡಮ್ ಸಾರಿ ಮೇಡಮ್, ಯಾವುದೋ ಬೇರೆ ನಂಬರಿಂದ ಕಾಲ್ ಬಂತಲ್ಲ, ಅದಕ್ಕೆ. ಒಂದು ಡೀಲ್ ಕೊಡಬೇಕಾಗಿತ್ತು, ಅದಕ್ಕೆ ಬೇರೆ ನಂಬರಿಂದ ಫೋನ್ ಮಾಡ್ತಿದ್ದೀನಿ. ಹೋದ ಸಲ ನಿಮ್ಮ ಹಳೆ ಹುಡುಗರಿಗೆ ಡೀಲ್ ಕೊಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನಿಮಗೆ ಡೀಲ್ ಕೊಡ್ತಾ ಇದ್ದೀನಿ. ನೀವು ಕೇಳೋ ಪೇಮೆಂಟ್ಗಿಂತ ಟ್ರಿಪ್ಪಲ್ ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಈ ಸಲ ಡೀಲ್ ಮಿಸ್ ಆಗೋ ಹಾಗಿಲ್ಲ. ನಾವು ಒಪ್ಕೊಂಡ್ಮೇಲೆ ಡೀಲ್ ಮಿಸ್ ಆಗೋ ಚಾನ್ಸ್ ಇಲ್ಲ ಮೇಡಮ್. ಬಲಿ ಯಾವುದು ಅಂತೇಳಿ ಪ್ರಾಣ ಹೋದ್ಮೇಲೆ ನಾವೇ ಫೋನ್ ಮಾಡಿ ವಿಷಯ ತಿಳಿಸ್ತೀವಿ ನಿಮಗೆ. ನೀವು ಈ ಸಲ ಮುಗಿಸ್ಬೇಕಾಗಿರೋದು ನನ್ನ ತಮ್ಮ ವೀರು ಇದಾನಲ್ಲ, ಅವನು BA ಸುಬ್ಬುನ. ಮೇಡಮ್, ಮಿನಿಸ್ಟರ್ PA? ಯಾಕೆ ಧೈರ್ಯ ಇಲ್ವಾ? ಮುಟ್ಟಕ್ಕೆ ಭಯನಾ? ಭಯ ಅಂತೇನಿಲ್ಲ ಮೇಡಮ್. ಮಿನಿಸ್ಟರ್ PA ಕುಕ್ಕೆ ಕೈ ಹಾಕೋದು ಸ್ವಲ್ಪ ಕಾಸ್ಟ್ಲಿ ಡೀಲು. ಹೇಳಿದ್ನಲ್ಲ, ನೀವು ಕೇಳೋ ಪೇಮೆಂಟ್ಗಿಂತ 3 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ. ಆದರೆ ಈ ವಿಷಯದಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಎಕ್ಸ್ಟ್ರಾ ಬುದ್ಧಿ ತೋರ್ಸಕ್ಕೆ ಹೋಗ್ಬೇಡಿ. ಹಾಗೆ ಎಲ್ಲೂ ನನ್ನ ಹೆಸರು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅವನು ಸತ್ತ ಮೇಲೆ
ನನ್ನ ತಮ್ಮ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ಬೋದು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಸ್ನ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮೇಡಮ್. ನಾವು ಸಿಗಾಕೊಳಕ್ ಭಯ ಪಡೋರಲ್ಲ, ಸಿಗಾಕೊಂಡ್ಮೇಲೆ ಡೀಲ್ ಕೊಟ್ಟೋರು ಹೆಸರು ಹೇಳೋರು ಅಲ್ಲ. ಜೈಲ್ಗೆ ಹೋಗ್ತೀವೋ ಹೊರತು ನಿಯತ್ ಮಾತ್ರ ಬಿಟ್ಕೊಡಲ್ಲ ಮೇಡಮ್. ಅವ್ನು ಎಲ್ಲಿರ್ತಾನೆ, ಹೇಗಿರ್ತಾನೆ, ಅವ್ರ ಮನೆ ಅಡ್ರೆಸ್ಸು ನೀವೆಲ್ಲ ಇವಾಗಲೇ ಹೇಳಿದ್ರೆ ಅವನ ಕತೆ ಮುಗೀತು ಅನ್ಕೊಳ್ರಿ. ನಾನು ಅಡ್ರೆಸ್ ಹೇಳ್ತೀನಿ, ನೀವು ಈಗಲೇ ಆ ಮನೆಗೆ ಹೋದರೆ ಅವ್ನು ನಿಮ್ಮ ಕೈಗೆ ಸಿಕ್ಕಾಕೋತಾನೆ. ಅವನೀಗ ಮನೆಯಿಂದ ಆಫೀಸಿಗೆ ಹೊರಡೋ ಟೈಮು. ಸರಿ ಮೇಡಮ್, ನೀವು ಅಡ್ರೆಸ್ ಹೇಳಿ, ಈಗಲೇ ಅವ್ರ ಮನೆ ಹತ್ರ ಇರ್ತೀವಿ. ಕೆಲಸ ಆಗಿದ್ದ ಕೂಡಲೇ ಅವ್ನು ಎಣೆದ ಫೋಟೋ ಕಳಿಸ್ತೀವಿ, ಆಮೇಲೆ ಪೇಮೆಂಟ್ ಮಾಡಿ ನೀವು. ಅವನ ಜೀವ ಹೋಗ್ತಿದ್ದ ಹಾಗೆ ಅವನು ಸತ್ತ ಅನ್ನೋ ವಿಷಯ ಟಿ ವಿಯಲ್ಲಿ ಬಂದೇ ಬರುತ್ತೆ. ನಾನು ಟಿ ವಿಯಲ್ಲೇ ನೋಡ್ಕೋತೀನಿ. ನೀವು ನನಗೆ ಫೋಟೋ ಕಳಿಸೋದಾಗಲಿ ಮೆಸೇಜ್ ಮಾಡೋದಾಗಲಿ ಇದ್ಯಾವುದು ಬೇಡ. ಇದೇ ಕಾರಣಕ್ಕೆ ನಾನು ಬೇರೆ ನಂಬರಿಂದ ಫೋನ್ ಮಾಡ್ತಿರೋದು. ಈ ನಂಬರಿಂದ ಇನ್ಯಾವ ಮೆಸೇಜು ಕಾಲು ಬರೋದಿಲ್ಲ. ನೀನು ಅಷ್ಟೇ ಇಮಿಡಿಯೇಟಾಗಿ ಆ ಸಿಮ್ನ ಡಿಸ್ಕಾರ್ಡ್ ಮಾಡಿಬಿಡು. ಮೇಡಮ್ ಆಗಿದ್ರೆ ಅಡ್ರೆಸ್ಸು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಮೇಡಮ್, ಕೆಲಸ ಆಯ್ತು ಅನ್ಕೊಳ್ಳಿ. ಮಾಮ್, ನಿಜವಾಗ್ಲೂ ಇವ್ರು ಕೆಲಸ ಮಾಡಿ ಮುಗಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇನ್ನೇನಿದ್ರು ಆ ಸುಬ್ಬು ಸಾವಿನ ಸುದ್ದಿ ಬರೋವರೆಗೂ ಕಾಯಬೇಕು ಅಷ್ಟೇ.